ಮುಂದಿನ ಬಾರಿ ನಾನ ನಿಮ್ಮನೆಗೆ ಹೋಗಿ ನೋಡ್ತೇನೆ. ಎಸ್, ಬೆಳಗಾವಿ ರಾಜಕಾರಣ ಅಂದ್ರೇನೆ ಹಾಗೆ. ಅಲ್ಲಿ ನಡೆಯೋದು ಬರೀ ಚುನಾವಣೆಯಲ್ಲ, ಅದು ಕೌಟುಂಬಿಕ ಪ್ರತಿಷ್ಠೆಯ ಮಹಾಸಮರ. ಅಧಿಕಾರಕ್ಕಾಗಿ ನಡೆಯುವ ಜಿದ್ದಾಜಿದ್ದಿ. ಇದೀಗ ಸಾಹುಕಾರ ನಾಡಿನಲ್ಲಿ ನಡೆದ ಸಹಕಾರಿ ಚುನಾವಣೆಗಳು ಇಡೀ ರಾಜ್ಯದ ಗಮನವನ್ನ ಸೆಳೆದಿದೆ. ಒಂದೆಡೆ 20 ವರ್ಷಗಳಿಂದ ತಮ್ಮ ಹಿಡಿತದಲ್ಲಿದ್ದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘವನ್ನ ಉಳಿಸಿಕೊಳ್ಳಲು ಕತ್ತಿ ಕುಟುಂಬ ನಡೆಸಿದ ಹೋರಾಟ. ಮತ್ತೊಂದೆಡೆ ಆ ಸಂಘವನ್ನ ಶತಾಯಗತಾಯ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕಂತ ಪಣ ತೊಟ್ಟಿದ್ದ ಜಾರಕಿಹೊಳಿ ಸಹೋದರರ ಪಡೆ. ಈ ಪ್ರತಿಷ್ಠೆಯ ಕಣದಲ್ಲಿ ಸಾಹುಕಾರನಿಗೆ ಮುಖಭಂಗವಾಗಿದೆ. ಜಾರಕಿಹೊಳಿ ಕುಟುಂಬವನ್ನ ಕತ್ತಿ ಫ್ಯಾಮಿಲಿ ಬಗ್ಗು ಬಡಿದಿದೆ. ಹಾಗಾದ್ರೆ ಹೇಗಿತ್ತು ಹುಕ್ಕೇರಿ ಸಹಕಾರ ಚುನಾವಣೆ ರಂಗು? ಮತ್ತೆ ಕತ್ತಿ ಫ್ಯಾಮಿಲಿ ಗೆಲ್ಲಲು ಕಾರಣವೇನು? ಸತೀಶ್ ಜಾರಕಿಹೊಳಿಗೆ ಮುಖಭಂಗ ಆಗಿದ್ದು ಹೇಗೆ? ನೋಡೋಣ ಬನ್ನಿ. ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳಿಸ್ಬೇಕನ್ನೋ ಕಳಿಸೋ ನಿರ್ಣಯ ಮಾಡಿ. ಬೆಳಗಾವಿಯ ಹುಕ್ಕೇರಿ ತಾಲೂಕು ಅಕ್ಷರಶಃ ರಣಕಣವಾಗಿ ಮಾರ್ಪಟ್ಟಿತ್ತು. ಕಾರಣ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ. ಇದು ಕೇವಲ ಒಂದು ಸಹಕಾರಿ ಸಂಘದ ಚುನಾವಣೆಯಾಗಿರಲಿಲ್ಲ, ಬದಲಾಗಿ ಬೆಳಗಾವಿಯ 2 ಪ್ರಬಲ ರಾಜಕೀಯ ಕುಟುಂಬಗಳಾದ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬಗಳ ನಡುವಿನ ಪ್ರತಿಷ್ಠೆಯ ಕದನವಾಗಿತ್ತು. ಕಳೆದ 20 ವರ್ಷಗಳಿಂದ ಈ ಸಂಘದ ಮೇಲೆ ಯಾವುದೇ ಚುನಾವಣೆ ನಡೆಯದೆ ಕತ್ತಿ ಕುಟುಂಬದ ಹಿಡಿತದಲ್ಲಿ ಇತ್ತು.